ಕ್ರಿಸ್ತನ ಪ್ರೀತಿಸುವವರಿಗೆ, ಕ್ರಿಸ್ತನ ಹಿಂಬಾಲಕರಿಗೆ, ಕ್ರಿಸ್ತನಿಗಾಗಿ ನಿಲ್ಲುವವರಿಗೆ ಇದು ಒಂದು ಸಣ್ಣ ಪ್ರಯತ್ನ. ಹಾಯ್, ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ನಿನ್ನ ಜೀವನದಲ್ಲಿ ನೀನು ನಂಬಿಗಸ್ತನಾಗಿದ್ದರೂ ಸಹ ನೀನು ಸೇರಬೇಕಾದ ಸ್ಥಳಕ್ಕೆ ಸೇರುತ್ತಿಲ್ಲವೋ, ನಿನ್ನ ಜೀವನದಲ್ಲಿ ಆಗಬೇಕಾದದ್ದು ಆಗುತ್ತಿಲ್ಲವೋ, ನೀನು ಬಹಳಷ್ಟು ಕಳವಳಗೊಳ್ಳಿದ್ದೀಯೋ, ನನ್ನ ಜೀವನದಲ್ಲಿ ನಾನು ದೇವರಿಗೆ ನಂಬಿಗಸ್ತನಾಗಿ ನಡೆದುಕೊಂಡರೂ ನನ್ನ ಜೀವನದಲ್ಲಿ ಅಡ್ಡಿಗಳೇ ಬರ್ತಾ ಇದ್ದಾವೆ, ನನ್ನ ಜೀವನದಲ್ಲಿ ನಾನು ಯಾಕೆ ಸೇರಬೇಕಾದ ಗಮ್ಯವನ್ನ, ನಾನು ಸೇರಬೇಕಾದ ಗುರಿಯನ್ನ, ಹೊಂದಬೇಕಾದ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಯೋಚಿಸ್ತಾ ಇದೆಯಾ? ಪ್ರಿಯ ದೇವ ಮಗುವೇ, ಒಂದು ನಿಮಿಷ ಜಾಗ್ರತೆ ಕೇಳಿಸ್ಕೋ. ನಿನ್ನ ದೇವರು ನಿನಗಾಗಿ ಏನು ಮಾಡ್ತಿದ್ದಾನೆಂಬುದನ್ನು ನಿನಗೆ ಗೊತ್ತುಂಟೋ? ನೀನ್ ನಂಬಿಗಸ್ತನಾಗಿದ್ರು ಸಹ, ದೇವರಿಗಾಗಿ ಜೀವಿಸುವವನಾಗಿದ್ರು ಸಹ, ದೇವರಿಗಾಗಿ ದಾಹವುಳ್ಳವನಾಗಿದ್ರು ಸಹ, ದೇವರಿಗಾಗಿ ಸಮಸ್ತವನ್ನು ತ್ಯಾಗ ಮಾಡಿ ಆತನಿಗಾಗಿ ಸರ್ವವನ್ನು ಕೊಡ್ಲಿಕ್ಕೆ ಸಿದ್ಧನಿದ್ರು ಸಹ, ಕೆಲವು ವಿಷಯಗಳು ತಡೆ ಹಿಡಿಯಲ್ಪಡ್ತಾ ಇದೆ ಅಂದ್ರೆ ದೇವರು ನಿನಗಾಗಿ ಏನು ಮಾಡ್ತಿದ್ದಾನೆಂಬುದಾಗಿ ನಿನಗೆ ಗೊತ್ತುಂಟು? ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನವೇ, ದೇವರು ನಿನಗಾಗಿ ಏನೋ ಒಂದನ್ನ ಸಿದ್ಧ ಮಾಡುತ್ತಿದ್ದಾನೆ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದಿಂದ 45ನೇ ಅಧ್ಯಾಯ ತನಕ ನೀವು ಹೋಗುವುದಾದ್ರೆ ಅಲ್ಲಿ ಯೋಸೇಫನ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು ಅಲ್ಲಿ ಬರೆಯಲ್ಪಟ್ಟದೆ. 37ನೇ ಅಧ್ಯಾಯದಲ್ಲಿ ದೇವರು ಯೋಸೇಫನಿಗೆ ಕನಸನ್ನ ಒದಗಿಸಿಕೊಡ್ತಾನೆ. ಮೊದಲನೇ ಕನಸೇನಪ್ಪಾ ಅಂತ ಹೇಳಿದ್ರೆ, ಯೋಸೇಫನು ಅವನ ಅಣ್ಣಂದಿರು ಗೋಧಿಯ ಸಿವುಡುಗಳನ್ನ ಕಟ್ಟುತ್ತಿದ್ದಾಗ ಯೋಸೇಫನ ಸಿವುಡಿಗೆ ಅವನ ಅಣ್ಣಂದಿರ ಎಲ್ಲಾ ಹೊರೆಗಳು ಅಥವಾ ಗೋಧಿಯ ಸಿವುಡುಗಳು ಅಡ್ಡ ಬಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇ ಕನಸು ಯೋಸೇಫನ್ಗೆ ಬೀಳ್ತದೆ. ಆ ಕನಸು ಏನಪ್ಪಾ ಅಂದ್ರೆ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಯೋಸೇಫನ ನಕ್ಷತ್ರಕ್ಕೆ ಅಥವಾ ಯೋಸೇಫನಿಗೆ ಅಡ್ಡ ಬೀಳೋದನ್ನ ನಾವು ನೋಡುತ್ತೇವೆ. ಪ್ರಿಯ ಜನರೇ, ಇದಾದ ಮೇಲೆ ಇದು ನಿಜವಾಗ್ಲೂ ಹೇಳಬೇಕಾದ್ರೆ ಇದು ಆ ಕುಟುಂಬದಲ್ಲಿ ನಡೆಯಬೇಕಂತ ಒಂದು ದೇವರ ಕಾರ್ಯ ಆಗಿತ್ತು. ಆದ್ರೆ ಯೋಸೇಫನ್ಗೆ ಯಾವಾಗ ಈ ಕನಸುಗಳು ಬಿದ್ದವೋ ಅವನ ಜೀವನದಲ್ಲಿ ನೀವೆಂದು ಅಂದ್ಕೊಳ್ಬೇಡ್ರಿ ಒಳ್ಳೇದಾಯ್ತು ಎಂಬುದಾಗಿ. ಅದರ ನಂತರದಲ್ಲಿ ಅವನ ಸಹೋದರರು ಅವನ್ನ ಹಗೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ, ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅವನ ತಂದೆಯಾದ ಯಾಕೋಬನಿಂದ ಗದರಿಸಲ್ಪಡ್ತಾನೆ. ಅವನ ಅಣ್ಣಂದಿರ ಯೋಗಕ್ಷೇಮವನ್ನ ವಿಚಾರಿಸಲಿಕ್ಕೆ ಹೋದಾಗ ಅವನ ಅಣ್ಣರಿಂದಲೇ ಕೊಲ್ಲಲ್ಪಡೋದಕ್ಕೆ ಪ್ರಯತ್ನಿಸಲ್ಪಡ್ತಾನೆ. ಅದರ ನಂತರದಲ್ಲಿ ಮಿದ್ಯಾನರಿಗೆ ಮಾರಲ್ಪಡ್ತಾನೆ. ಅದರ ನಂತರದಲ್ಲಿ ಐಗುಪ್ತಕ್ಕೆ ತೆಗೆದುಕೊಂಡು ಹೋಗಿ ಐಗುಪ್ತದಲ್ಲಿ ಮಾರಲ್ಪಡ್ತಾನೆ. ಅವನು ನಂಬಿಗಸ್ತನಾಗಿ ಅಲ್ಲಿ ಕೆಲಸ ಮಾಡುವವನಾಗಿದ್ರು ಸಹ ಅಲ್ಲಿ ಅವನ ಜೀವಿತದಲ್ಲಿ ಒಂದು ದೊಡ್ಡ ನಿಂದೆ ಹೊರಿಸಲ್ಪಡ್ತದೆ. ಅಲ್ಲಿಂದ ಅವನು ಸೆರೆಮನೆಗೆ ಹೋಗ್ತಾನೆ. ಸೆರೆಮನೆಗೆ ಹೋಗಿ ಅಲ್ಲಿ ಐಗುಪ್ತದ ಅರಸನ ಕೆಲಸದವರಿಗೆ ಬಿದ್ದ ಕನಸಿಗೆ ಅರ್ಥವನ್ನ ತಿಳಿಸಿ ಅಲ್ಲಿ ಸಹ ಅವರಿಗೆ ಉಪಕಾರ ಮಾಡುವವನಾಗಿದ್ದಾನೆ. ನೋಡಿ, ಯೋಸೇಫನ್ಗೆ ಯಾವಾಗ ಈ ಕಾರ್ಯಕ್ಕಾಗಿ ದೇವರು ನೇಮಿಸಿದ್ನೋ, ಕನಸಿನ ಮುಖಾಂತರವಾಗಿ ಒಂದು ಕೆಲಸಕ್ಕೆ ನೇಮಿಸಿದ್ನೋ, ಅದರ ನಂತರದಲ್ಲಿ ಅವನ ಜೀವನದಲ್ಲಿ ಆಗಿದ್ದೇ ಬೇರೆ ಆಗಿತ್ತು. ಅವನ ಜೀವನದಲ್ಲಿ ಬರೀ ತೊಂದರೆಗಳು, ಅಡ್ಡಿಗಳು, ವಿರೋಧಗಳು, ನೋವುಗಳು, ಸಂಕಟಗಳು ಆದು ಹೋದವು. ಆ ನಂತರದಲ್ಲಿ ನೋಡಿ, ಜಾಗ್ರತೆ ಕೇಳಿಸ್ಕೊಳ್ರಿ, ಅವನ ಸೆರೆಮನೆಯಿಂದ ಅರಮನೆಗೆ ಕರೆಯಿಸಲ್ಪಡ್ತಾನೆ. ಅಲ್ಲಿ ಹೋದ ಮೇಲೆ ಜಾಗ್ರತೆ ಕೇಳಿಸ್, ಅಲ್ಲಿ ಹೋದ ಮೇಲೆ ಫರೋಹನ ಕನಸಿನ ಅರ್ಥವನ್ನ ತಿಳಿಸಿದ ತರುವಾಯ ಅವನು ಇಡೀ ಲೋಕಕ್ಕೆ ಸರ್ವಾಧಿಕಾರಿಯಾಗಿ ಮಾರಲ್ಪಡ್ತಾನೆ. ಅಂದ್ರೆ ಫರೋಹನ ನಂತರದ ಅಧಿಕಾರಿಯಾಗಿ ಮಾಡಲ್ಪಡ್ತಾನೆ. ಜಾಗ್ರತೆ ಕೇಳಿಸ್ಕೊಡ್ರಿ, ಆ ಕನಸು ಎಲ್ಲಿ ನೆರವೇರಬೇಕಾಗಿತ್ತು? ಯಾಕೋಬನ ಕುಟುಂಬದಲ್ಲಿ ನೆರವೇರಬೇಕಾಗಿತ್ತು. ಆ ಕನಸು ಯಾರಲ್ಲಿ ನೆರವೇರಬೇಕಾಗಿತ್ತು? ಯಾಕೋಬನ ಕುಟುಂಬದವರಲ್ಲಿ ನೆರವೇರಬೇಕಾಗಿತ್ತು. ಆದ್ರೆ ಎಲ್ಲಿ ನೆರವೇರಬಾರದಾಗಿತ್ತು ಅಲ್ಲಿ ನೆರವೇರ್ತಾ ಇದೆ, ಯಾರಲ್ಲಿ ನೆರವೇರಬಾರದಾಗಿತ್ತು ಅಲ್ಲಿ ನೆರವೇರಲ್ಪಡ್ತಾ ಇದೆ. ಅದು ಐಗುಪ್ತ ದೇಶದಲ್ಲಿ. ಪ್ರಿಯ ಜನರೇ, ಜಾಗ್ರತೆ ಕೇಳಿಸ್ಕೊ. ನೀನು ಒಂದು ವೇಳೆ ನೀನು ನಿಂತ ಸ್ಥಳದಲ್ಲಿ ನ್ಯಾಯ ಸಿಗದೆ ಇರಬಹುದು, ನೀನಿರುವಂತ ಸ್ಥಳದಲ್ಲಿ ಆಗಬೇಕಾದ ಆಗದೆ ಹೋಗಬಹುದು. ಆದರೆ ದೇವರು ನಿನಗಾಗಿ ಎಲ್ಲೋ ಒಂದು ಸ್ಥಳವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಕೇಳಿಸ್ಕೋ, ನಂಬಿಗಸ್ತನು ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವವನ್ನ ದೊಡ್ಡದರಲ್ಲಿ ಇಡ್ತಾನೆ ಎಂಬುದು ದೇವರ ವಾಕ್ಯ ಹೇಳಲ್ಪಟ್ಟದೆ. ಹಾಗೆ ನೀನು ದೇವರಿಗೆ ನಂಬಿಗಸ್ತನಾಗಿರುವಾಗ, ನೀನು ಸಣ್ಣ ಸ್ಥಳದಲ್ಲಿ ಆಶ್ರಯಿಸಲ್ಪಡಬೇಕಾದವನಾಗಿದ್ದಾಗ ಅಲ್ಲಿ ಅಡ್ಡಿಗಳು ಉಂಟಾಗುವುದಾದ್ರೆ ನಿನಗೆ ದೊಡ್ಡ ಸ್ಥಳದಲ್ಲಿ ಆತನು ಆಶೀರ್ವಾದದಲ್ಲಿ ನೇಮಿಸುವವನಾಗಿದ್ದಾನೆ. ಪ್ರಿಯ ದೇವ ಮಗುವೇ, ನಂಬಿಗಸ್ತನ ಆಶೀರ್ವಾದವನ್ನ ಕಸಿದುಕೊಳ್ಳಿಕ್ಕೆ, ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನು ನಂಬಿಗಸ್ತನಾಗಿದ್ಯಾ, ಅದರ ಕಡೆ ಗಮನ ಕೊಡು. ನೀನು ನಂಬಿಗಸ್ತನಾಗಿದ್ಯಾ,
ಅದರ ಕಡೆ ಗಮನ ಕೊಡು. ದೇವರು ನಿನ್ನ ಜೀವನದಲ್ಲಿ ಮಾಡಬೇಕಾದನ್ನ ತಕ್ಕ ಸಮಯದಲ್ಲಿ ಮಾಡಿ ಮುಗಿಸ್ತಾನೆ. ನಿನ್ನ ಜೀವನದಲ್ಲಿ ದೇವರು ಕೊಡಬೇಕಾದನ್ನ ತಕ್ಕ ಸಮಯದಲ್ಲಿ ಕೊಟ್ಟು ಮುಗಿಸ್ತಾನೆ. ಚಿಂತಿಸಬೇಡ. ದೇವರು ನಿನಗಾಗಿ ಏನೋ ಕಾರ್ಯ ಮಾಡ್ತಾ ಇದ್ದಾರೆ. ನಿನಗಾಗಿ ಯಾವುದೋ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ನಿನಗಾಗಿ ಯಾವುದೋ ಒಂದು ಸ್ಥಾನವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ನಿನಗಾಗಿ ಯಾವುದೋ ಆಶೀರ್ವಾದವನ್ನು ಸಿದ್ಧ ಮಾಡ್ತಾರೆ. ಜಾಗ್ರತೆ ಕೇಳಿಸ್ಕೋ. ನೀನು ನಂಬಿಗಸ್ತಳು ಆಗಿದ್ರೆ ಸಣ್ಣ ಸ್ಥಳದಲ್ಲಿದ್ರು ಸಹ ನೀನು ದೇವರಿಗಾಗಿ ನಿನ್ನ ನಂಬಿಗಸ್ತಿಕೆಯನ್ನ ಕಾಪಾಡಿಕೋ. ನೀನು ಸಣ್ಣ ಸ್ಥಳದಲ್ಲಿ ನಿನ್ನ ನಂಬಿಗಸ್ತಿಕೆಯನ್ನ ಕಾಪಾಡಿಕೊಳ್ಳುವುದಾದ್ರೆ ದೇವರು ತನ್ನ ನಂಬಿಗಸ್ತಿಕೆಯನ್ನ ದೊಡ್ಡ ಸ್ಥಳದಲ್ಲಿ ನಿನಗಾಗಿ ತೋರಿಸುವನಾಗಿದ್ದ. ಪ್ರಿಯ ದೇವ ಮಗುವೇ, ದೇವರಿಗಾಗಿ ಜೀವಿಸಿದವರನ್ನ, ದೇವರಿಗಾಗಿ ಬದುಕಿದವರನ್ನ, ದೇವರಿಗಾಗಿ ಬಾಳಿದವರನ್ನ, ದೇವರಿಗಾಗಿ ಜೀವಿಸಿದ ವ್ಯಕ್ತಿಗಳನ್ನ ದೇವರು ಕೈ ಬಿಟ್ಟಿದ್ದು ಚರಿತ್ರೆ ಇಲ್ಲ. ಪ್ರಿಯ ದೇವ ಮಗುವೇ, ನೀನು ಒಂದು ವೇಳೆ ನಿನಗೆ ಆಗಬೇಕಾದ ನ್ಯಾಯ, ನಿನಗೆ ಸಿಗಬೇಕಾದ ಸ್ಥಾನ, ನೀನು ಹೊಂದಬೇಕಾದ ವಿಷಯ ನಿನಗೆ ಸಿಗದೆ ಹೋಗ್ಬೋದು. ಆದ್ರೆ ದೇವರು ನಿನಗೆ ಅದನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಮರಿಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೇ. ಆಮೆನ್.